ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಮೇಡಮ್, ನಿಮ್ಮ ಪ್ರಶ್ನೆ ಏನು? ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಮೇಡಮ್, ನಮಸ್ತೆ. ನಾನು ಇದು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಮೇಡಮ್ ಹೇಗಿದ್ದೀರಾ? ಸಣ್ಣನಾಗಿಲ್ಲ, ಇನ್ನು ಚೆನ್ನಾಗಿದ್ದೀನಿ. ದಪ್ಪನಾಗಿದ್ದೀರಾ? ನೀವು ಏನು ಕತೆ? ನೀವು ಎಷ್ಟು ದಪ್ಪ ಇದ್ದೀರಾ? ಒಂದು 85 95 ಹಾಂ, 95 ಇದ್ದೀನಿ ಗುರುಗಳೇ. ಹಾಂ, 95 ಇದ್ದೀರಿ. ನಿಮ್ಮ ಯಜಮಾನ ಮಾತ್ರ ನಿಮ್ಮ 60 kg ಮಾಡಿ ನೀವು 95 ಹೆಂಗೆ ಕತೆ ಅದು? ಅಯ್ಯೋ, ಏನೋ ಗುರುಗಳೇ, ಎಲ್ಲ ಟ್ರೈ ಮಾಡಿದ್ದೀನಿ. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದ್ರೆ ಅವರು ಇಲ್ಲ, ನೀವು ಹಾರ್ಮೋನ್ಸ್ ತುಂಬಾ ಚೇಂಜ್ ಆಗಿದೆ, ಸಣ್ಣಾಗಕ್ಕಾಗಲ್ಲ ಅಂತಾರೆ. ಓಕೆ. ಅದು ಯಾಕೆ ಇದು ಭಾಳ ಸರ್ಜರಿ ವಿಷಯ ಮಾಡಬೇಕು ಅಂತಾರೆ. ಏನು ನೀವು 3ನೇ ತಾರೀಕೆಲ್ಲ ಯಾವ ನಕ್ಷತ್ರ? ಶನಿ ದಶೆನೇ ಯಾವ ನಕ್ಷತ್ರ? ಏನು ದಶೆ? ಗುರುಗಳೇ, ನಂದು ಮಕರ ರಾಶಿ ಧನಿಷ್ಠ ನಕ್ಷತ್ರ. ಆದ್ರೆ ನಾನು ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕು. ಕೃತಿಕಾ ನಕ್ಷತ್ರ ಮೇಷ ರಾಶಿ, ಬರೋ ವರ್ಷ ಹೇಗಿದೆ ಅಂತ. ಕೃತಿಕಾ ನಕ್ಷತ್ರ ವೃಷಭ ರಾಶಿಗೆ ಟೈಮ್ ತುಂಬ ಮೇಷರಾಶಿ. ಚೆನ್ನಾಗಿಲ್ಲ. ಮೇಷರಾಶಿ ಇವಾಗಲೇ ಈ ತಿಂಗಳೇ ತುಂಬ ಗಂಡಾಂತರ ಇದೆ ಮೇಡಮ್. ಈ ತಿಂಗಳೇ ಗಂಡಾಂತರ ಇದೆ. ನಿಮ್ಮ ಯಜಮಾನ್ರಿಗೆ ಎಲ್ಲೂ ದುಡ್ಡು ಸಿಗ್ದಂಗೆ ಆಗೋದು, ತೊಂದರೆಗಳಾಗೋದು, ಕೆಲಸ ಎಲ್ಲ ಲೇಟ್ ಆಗೋದ್ರಲ್ಲಿ ಈಗಲೇ ಅಟ್ಯಾಕ್ ಮಾಡಿವೆ. ಹೌದು ಹೌದು ಗುರುಗಳೇ. ಇನ್ನೂ ಆಗಿಲ್ವಾ? ಆಗಿದೆ ಗುರುಗಳೇ. ಇದು ಯಾವ್ದೇದೋ ಬರ್ಬೇಕು ದುಡ್ಡು, ಬರ್ತಾ ಇಲ್ಲ. ಕೊಡ್ತೀನಿ ಅಂತ ಬರ್ತಾ ಇಲ್ಲ. ಸುಮ್ಮನೆ ಕಾಗಿ ಹಾರಿಸ್ತಾವ್ರೆ. ನಿಮಗೂ ನೀವು ಅವ್ರು ಕೊಡೋ ಟೈಮ್ಗೆ ನೀವು ಬೇರೆಯವ್ರಿಗೆ ಟೈಮ್ ಕೊಡ್ತೀರ, ಹಂಗಾಗ್ತೈತೆ. ಇವರು ಟೈಮ್ ಲೇಟು, ಅವ್ರಿಗೆ ಕೊಡೋ ಟೈಮ್ ಲೇಟಾಗಿ ಕ್ರಾಶ್ ಆಗ್ತಾಯಿದೆ. ಹೌದು ಹೌದು ಗುರುಗಳೇ. ಇದು ಭಾಳ ವಿಶೇಷವಾಗಿ ಅರ್ಥ ಆಗ್ತೈತೆ. ಒಂದು, ನಿಮಗೆ ಶನಿ ನಿಮಗೆ ಹೆಗ್ಲೇರಿದ್ದಾನೆ, ವ್ಯಯ ಸ್ಥಾನದಲ್ಲಿದ್ದಾನೆ. 10ನೇ ಮನೆ ಅಧಿಪತಿ, ಭಾಳ ವಿಶೇಷವಾಗಿ 9ನೇ ಮನೆ ಅಧಿಪತಿ, 11ನೇ ಮನೆ 10ನೇ ಮನೆ ವ್ಯಯ ಸ್ಥಾನದಲ್ಲಿದ್ದಾನೆ. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಎಲ್ಲ ಲೇಟ್ ಆಗ್ತೈತೆ. ಮತ್ತು ಯಾವಾಗಲಾರು ಈ ಒಂದು ತಿಂಗಳು ಇಲ್ಲ ಮುಂದಿನ ವರ್ಷದ ಒಳಗಡೆ ಒಂದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳುತ್ತೆ ನಿಮ್ಮ ಮನೇಲಿ. ಓಹೋ, ಸರಿ ಸರಿ ಗುರುಗಳೇ. ಏನು ಹೇಳಿ? ಅದು ಸಣ್ಣ ಆಕ್ಸಿಡೆಂಟ್ ಆಗುತ್ತೆ ಅಂತ. ಹೌದು, ಇವತ್ತರೆಗೂ ಯಾವ್ದಾದ್ರು ಒಂದು ಸಣ್ಣ ಆಕ್ಸಿಡೆಂಟ್ ಆಗಿರೋದು, ಇಲ್ಲ ಒಂದು ಗಾಡಿ ಮಾರೋದು, ಗಾಡಿ ತಗೊಳೋದು, ಇದು ಏನೂ ನಡೆದಿಲ್ವಾ? ಹೋದ ವರ್ಷ ನಡೆದಿತ್ತು ಗುರುಗಳೇ. ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿತ್ತು, ಆ ಗಾಡಿ ಮಾರ್ಬಿಟ್ವಿ. ಅದನ್ನೇ ಹೇಳ್ತಾ ಇದ್ದೆ. ಕರೆಕ್ಟ್ ಒಂದ್ ವರ್ಷ ಇವಾಗ. ಹೌದು, ಅವನು ಇನ್ನೂ 1.5 ವರ್ಷ ಅಲ್ಲೇ ಇರ್ತಾನೆ. ಇದು ಅಟ್ಯಾಕ್ ಮಾಡುತ್ತೆ. ಒಂದು ಸರಿಗೆ ನಿಮ್ಮ ಲೈಫಲ್ಲಿ ಮಂಗಳವಾರ ದಿವಸ ದೇವರಿಗೆ ಭಾಳ ವಿಶೇಷ ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಪುಳಿಯೋಗರೆ ನೈವೇದ್ಯ ಮಾಡ್ತಾರೆ. ಮಿನಿಮಮ್ ಒಂದು ಟಿ ಗಾಡೀಲಿ ಇಡ್ತಂಗೆ ಒಂದು ಪುಳಿಯೋಗರೆ ನೈವೇದ್ಯ ಮಾಡ್ತಾರೆ. ಆದರೆ ಆ ಟಿಕೆಟ್ನ ತಗೊಂಡು ದರ್ಶನ ಮಾಡಿ. ಖಂಡಿತಲ್ಲೂ ಕೂಡ ಆ ಒಂದು 20 ನಿಮಿಷ ಮಂತ್ರ ಮತ್ತು ಹಾಡು ಎಲ್ಲನೂ ಕೇಳಿ ದೇವ್ರನ್ನ ದರ್ಶನ ಮಾಡಿದರೆ ನಿಮ್ಮ ಯಜಮಾನ ನೆನೆಸ್ಕೆಯಿಂದೆಲ್ಲ ನಡೀತಿದೆ. ವಿತ್ತಿನ ಆ ಪೂಜೆಗೆ ನೀವು ಹೋಗ್ಬಿಟ್ಟು ಬಂದರೆ ಮಿನಿಮಮ್ ಒಂದು 6ರಿಂದ 7 ತಿಂಗಳು ನಿಮ್ಗೆ ಯಾವ ನೆಗೆಟಿವ್ ಇಲ್ದಂಗೆ ಪಾಸಿಟಿವ್ ಆಗಿಬಿಡ್ತೀರ. 100% ನಿಮಗೆ ತುಂಬ ಹೈಯೆಸ್ಟ್ ನೆಗೆಟಿವ್ ಆಗಿ ಮೈಕೈ ಭಾರ, ನಿದ್ದೆ ಇರಲ್ಲ, ತಿನ್ನೋಕ್ಕಾಗಲ್ಲ, ಉಣ್ಣೋಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಈ ಥರದೆಲ್ಲ ಪ್ರಾಬ್ಲಮ್ ಇರುತ್ತೆ. ಇದೆಲ್ಲವೂ ಸರಿ ಹೋಗುತ್ತೆ ನಿಮ್ಮ ಕೈಲಿ. ಆದರೆ ಆ ಟಿಕೆಟ್ ತಂದು ದರ್ಶನ ಮಾಡಿ. ಏನು ಹೇಳಿ? ಏನ್ ಹೆಸರು ಗುರುಗಳೇ ಪೂಜೆಗೆ? ಅದು ಭಾಳ ವಿಶೇಷ. ಒಂದು 70 ಜನಕ್ಕೆ ಸಿಗೋದು. ಏನು ಹೇಳಿ? 70 ಜನಕ್ಕೆ ಮಾತ್ರ ಸಿಗೋದು. ಮಿನಿಮಮ್ 1 ಅವರ್ ಗರ್ಭಗುಡಿಯಲ್ಲಿ ಇರ್ತೀರ. ಎಷ್ಟು ಹೇಳಿ? 1 ಅವರ್ ಗರ್ಭಗುಡಿಯಲ್ಲಿ ಇರ್ತೀವಿ. ಒಂದು ನಿಮಗೆ ರಾವಿಕೆ ಕಣ ಕೊಡ್ತಾರೆ. ನಿಮ್ಮ ಯಜಮಾನ ಜೊತೆ ಯಜಮಾನಿಗೆ ಪಂಚೆ ಕೊಡ್ತಾರೆ. ಪಂಚೆ ನಿಮಗೆ ಸೆಲ್ಲೆ ಹಾಕ್ಸಿ ರಾವಿಕೆ ಕಣ ಕೊಟ್ಟು ದೇವ್ರ ಮುಂದೆ ಕೂರಿಸಿ ಮಂಗಳಾರತಿ ನೋಡಿಸಿ ದರ್ಶನ ಮಾಡಿಸಿ ಶ್ಲೋಕ ಎಲ್ಲ ಕೇಳಿ ದರ್ಶನ ಮಾಡ್ತಾರೆ. ಇದನ್ನು ಮಂಗಳವಾರ ದಿವಸ ಮಾಡಿ ನಿಮ್ಮ ಯಜಮಾನಿಗೆ ಜೀವನ ಪಾವನ ಆಗುತ್ತೆ ಹುಟ್ಟಿದ್ದಕ್ಕೆ. ಇದನ್ನು ದರ್ಶನ ಯಾವತ್ತು ಸಿಗುತ್ತೆ ಗೊತ್ತಿಲ್ಲ, ಹೆಂಗಾರು ಮಾಡಿ ತಗೊಳ್ಳಿ, ಒಳ್ಳೇದಾಗಲಿ ನಿಮಗೆ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ಧನ್ಯವಾದಗಳು ನೀವು ಕರೆ ಮಾಡಿದ್ದಕ್ಕೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮೇಡಮ್, ನಮಸ್ತೆ. ನಿಮ್ಮ ಪ್ರಶ್ನೆ ಏನಿದೆ? ಆರ್ಯವರ್ಧನ್ ಗುರುಗಳಿದ್ದಾರೆ, ಮಾತನಾಡಿ. ಸರಿ ಕೊಡ್ರಿ ಮೇಡಮ್ ನಮಸ್ಕಾರ ಗುರುಜಿ. ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ರಾ? ಅಗ್ರಿ ಬಂದ ಗುರುಜಿ. ಓಕೆ, ಏನು ನಿಮ್ಮ ಪ್ರಶ್ನೆ ಏನು? ನಾವು ಅಂಗಡಿ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಏನು ಅಂಗಡಿ? ನಮ್ದು ಮುರು ಸುತ್ತದು, ಸರಗಳೆಲ್ಲ ಪೋಣಿಸೋದು, ಬೇಸಿಗೆ ಹಾಕೋದು ಬಂಗಾರದ ಅಂಗಡಿ ಗುರುಜಿ, ಸಣ್ಣದು. ಎಲ್ಲಿ, ಯಾವ ಊರು? ಅಗ್ರಿ ಬೊಮ್ಮನಹಳ್ಳಿ ಗುರುಜಿ. ಏನು ನಕ್ಷತ್ರ, ಏನು ಡೇಟು? ನನ್ನ ಡೇಟ್ ಆಫ್ ಬರು 7ನೇ ತಾರೀಕು 5ನೇ ತಿಂಗಳು 1993. ಡೇಟ್ ಆಯಿತು, ನಕ್ಷತ್ರ ಹೇಳಿ. ಏನು ನಕ್ಷತ್ರ? ನಕ್ಷತ್ರ ಅಷ್ಟೊಂದು ಗೊತ್ತಿಲ್ಲ ಗುರುಜಿ. ಓಕೆ. ಏನು ನಿಮ್ಮ ಹೆಸರು? ನನ್ನ ಹೆಸರು ಸರಸ್ವತಿ ಗುರುಜಿ. ಓಕೆ, ದಯವಿಟ್ಟು ನಿಮ್ಮ ಹೆಸರನ್ನ ಚೇಂಜ್ ಮಾಡಿ ಕೇಳಿ. ಏನು ಹೇಳಿ? ಹೆಸರು ಗುರುಜಿ. ಹಾಂ, ಸರಸ್ವತಿ ನೇಮನ್ನು ಹೆಣ್ಮಕ್ಳು ಇಟ್ಕೋಬಾರ್ದು. ಏನು ಹೇಳಿ? ಹೌದೇನ್ರಿ? ಇದು ಫಸ್ಟಿಗೆ ನಂದು ಹೆಸರು ನಮ್ಮ ಅಮ್ಮರ ಮನೆ ಕರೆಯೋದು ಜಾನಕಿ ಅಂತ ಕರೀತಾರೆ ಗುರುಜಿ. ಜಾನಕಿನೂ ಗಂಡನ ಚೆನ್ನಾಗಿಲ್ಲ. ಮನೆಗ ಸರಸ್ವತಿ ಅಂತ ಕರೀತಾರೆ ಗುರುಜಿ. ಸರಸ್ವತಿ ಅಂತ ನಿಮಗೂ ಕಾಲು ನೋವು, ಮೈಕೆ ನೋವೆಲ್ಲ ಬರುತ್ತೆ. ಹೌದು ಗುರುಜಿ, ಭಾಳ ಐತಿ. ಈ ನೇಮಿಗೆ ಅದು ಬರುತ್ತೆ. ದೇವ್ರ ಹೆಸರು ಇಟ್ಕೊಬಿಟ್ಟು ಇಷ್ಟ ಬಂದಾಗೆಲ್ಲ ಬದುಕಬಾರ್ದು, ಶಾಪಕ್ಕೆ ಕೊನೆ ಆಗ್ತೀರಾ. ಏನು ಹೇಳಿ? ಹೌದು ಗುರುಜಿ. ಕರ್ದವ್ರಿಗೊಂದು ಶಾಪ, ಇಟ್ಕೊಂಡವ್ರ ಶಾಪ. ನಿಮ್ಮ ಯಜಮಾನ್ ಯಾವತ್ತೊಂದು 4 ಬಾರ್ಸಿರೋ ಇನ್ನೂ ನಿಮಗೆ.
ಬಾರ್ಸರ್ ಗುರುಜಿ. ಎಲ್ಲಿ ಬಿಟ್ರೆ ಬೆನ್ನಿಗೆ ಬಿಟ್ರ ಬಾಡಿಗೆ ಬಿಟ್ರ ಇಲ್ಲ ಕೆನ್ನೆಗೆ ಬಿಟ್ರ ಎಲ್ಲಿ ಬಾರಿಸಿದ್ರೆ ತಲೆ ಬಾಡಿಗೆ ಬಾರಿಸಿ ಬಿಟ್ಟಾರೆ ಗುರುಜಿ. ಅದನ್ನು ಈ ಸರಸ್ವತಿ ಅಂತ ಇದ್ದರೆ ನೀವು ಸರಸ್ವತಿ ಅಂತ ಇದ್ದು ನೀವು ಬಾರಿಸ್ಕೊಂಡ್ರೆ ಅದು ವಿಚಿತ್ರ. ಇದು ಚೆನ್ನಾಗಿ ಹೊಡಿಸ್ಕೊತಾರೆ. ನಮ್ಮ ಅಮ್ಮನ ತಂಗಿ ಹೆಸರು ಸರಸ್ವತಿ ಶಾರದಾ ಅಂತ ಹೇಳಿ. ಶಾರದಾ ಅಂತ. ಶಾರದಾ ಸರಸ್ವತಿ ಇದೆಲ್ಲ ದೇವ್ರ ಹೆಸರು ಮೂಲ ಹೆಸರನ್ನ ಡೈರೆಕ್ಟಾಗಿ ಇಟ್ಕೊಂಡ್ರೆ ಮಾಡಬಾರ್ದು ಮಾಡಿದರೆ ಆಗಬಾರ್ದು ಆಗುತ್ತೆ ಹೇಳಿ. ಹೌದೌದು ಗುರುಜಿ. ಅರ್ಥ ಆಯ್ತಾ? ಹೌದು ಗುರುಜಿ. ಹಾಗಾಗಿ ದಯವಿಟ್ಟು ಹೆಸರನ್ನ ಚೇಂಜ್ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ. ಮುಂದಿನ ವರ್ಷ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಹೌದಾ ಗುರುಜಿ. ಭಾಳ ಚೆನ್ನಾಗಿದೆ. ನಿಮ್ಮ ವ್ಯಾಪಾರಕ್ಕೆ ಒಂದು ಕುಬೇರ ಗ್ರಹ ಕಲ್ಲನ್ನು ಕೊಡ್ತೀವಿ. ನಮ್ಮ ಸಂಸ್ಥೆಯಲ್ಲಿ ಬಂದು ಇಸ್ಕೋಗಿ ಇಲ್ಲ ಬಂದು ತಗೊಂಡೋಗಿ ಇಲ್ಲ ಕೊರಿಯರ್ ಮಾಡ್ತಾರೆ. ನೀವು ಫೋನ್ ಮಾಡಿ ಹೇಳಿ ನನಗೊಂದು ಕುಬೇರ ಗ್ರಹದ ಕಲ್ಲು ಕೊಡಿ ಅಂತ ಕೇಳಿ ನಿಮ್ಮ ಮನೆಯಲ್ಲಿ ತಂದು ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಇಲ್ಲ ವಾಸ್ತುಕ್ಕೆ ಇಟ್ಕೊಳ್ಳಿ, ಇನ್ನೂ ಒಳ್ಳೇದಾಗುತ್ತೆ. ಆಯ್ತು ಗುರುಜಿ. ನಾನು ಓಕೆ, ಧನ್ಯವಾದಗಳು.